पुलिस आयुक्त एन शशि कुमार ने बताया कि अपराध पर लगाम लगाने के लिए तस्करों और कुख्यात अपराधियों के खिलाफ परेड की गई, जिसमें 1000 से ज्यादा लोगों की जांच हुई, 200 संदिग्ध पाए गए और 28 मामले दर्ज किए गए। उन्होंने कहा कि 28 दिसंबर को फिर ऐसी कार्रवाई होगी और नियम तोड़ने वालों पर सख्त कानूनी कदम उठाए जाएंगे। ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಬಂದೋಬಸ್ತು ಈಗ ಹೊಸ ವರ್ಷದ ಆಚರಣೆ ಡಿಸೆಂಬರ್ 31 ಮತ್ತು ನವೆಂಬರ್ 1ನೇ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಭಾಳಷ್ಟು ತಪಾಸಣೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ಸೇರಿದಂತೆ ಜನಸಂದಣಿ ಹೆಚ್ಚಿಗೆ ಇರುವಂಥ ಮಾಲ್ಸು, ಥಿಯೇಟರ್ಸು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಆ್ಯಂಟಿಸೈಪೇಟೆಡ್ ಚೆಕ್ ಇರ್ಬೋದು ಅಥವಾ ಬೇರೆ ಸಸ್ಪಿಷಿಯಸ್ ಇಂಡಿವಿಜುವಲ್ಸ್ ಯಾರಾದರೂ ಇದ್ದರೆ ಎಲ್ಲರ ಹಿನ್ನೆಲೆ ತಪಾಸಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯಕ್ಕೆ ಇರ್ತಕ್ಕೆಲ್ಲ ಭಾಳ ಗಂಭೀರ ಮತ್ತು ಘೋರ ಅಪಘಾತ ಪರಿಸ್ಥಿತಿ ಅದರ ಹಿನ್ನೆಲೆಯಲ್ಲಿ ಯಾವುದೂ ಆಗ್ತದೆ ಆಕ್ಸಿಡೆಂಟ್ಸ್ ಆಗ್ತದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡೆ ನಾವು ಈಗಾಗಲೇ ತಪಾಸಣೆಯನ್ನು ಮಾಡುವಂಥ ಕೆಲಸ ಮಾಡ್ತೇವೆ. ಮುಂದುವರೆದು 31ನೇ ತಾರೀಕಿಗೆ ಅದು ಸೆಲೆಬ್ರೇಷನ್ ಅಂತ ಅದನ್ನು ಅನುಮತಿ ತಗೊಂಡು ಸಂಬಂಧಪಟ್ಟ ಇಲಾಖೆ ಕಾರ್ಯಕ್ರಮವನ್ನು ಮಾಡಬೇಕು. ಒಂದೇ 26ನೇ ತಾರೀಕು ಸುಮಾರು 1000ಕ್ಕೂ ಹೆಚ್ಚು ಜನ ಯಾರ್ಯಾರು ಡ್ರಗ್ ಕನ್ಸಂಪ್ಷನ್ ಮಾಡ್ತಾರೆ ಅನ್ನೋಂಥ ಸಾಧ್ಯತೆ ಇತ್ತು ಅಂಥವ್ರನ್ನ ತಪಾಸಣೆ ಮಾಡಲಾಗಿ ಸುಮಾರು 200ರಷ್ಟು ಜನ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ 35 ಕೇಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇವತ್ತು 20ನೇ ತಾರೀಕು ಬೆಳಗ್ಗೆ ತಾಣವಾರು ರೌಡಿ ಶೀಟರ್ಗಳ ಒಂದು ಪೆರೇಡ್ ಮಾಡುವಂಥ ಮತ್ತೆ ಸಾರ್ವಜನಿಕರ ಶಾಂತಿ ನೆಮ್ಮದಿ ಹಾಳು ಮಾಡುವಂಥದ್ದು, ಅವರ ವೈಯಕ್ತಿಕ ದ್ವೇಷ ಸಾಧನೆಗೆ ಅವಕಾಶ ಆಗಬಾರ್ದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡು ಅವರಿಗೆ ತಾಕೀತು ಮಾಡುವಂಥದ್ದು ಒಂದು ಗುಡ್ ಬಿಹೇವಿಯರ್ ಇಟ್ಕೋಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರಾದರೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಒಂದು ವರ್ಷಾಂತ್ಯದ ಲಾಭವನ್ನು ಪಡ್ಕೊಂಡು ವೈಯಕ್ತಿಕ ದ್ವೇಷ ಸಾಧನೆಗೆ ಸಮಯವನ್ನು ಉಪಯೋಗಿಸ್ಕೊತಾರೆ ಅನ್ನುವಂಥದ್ದು ಯಾರು ಅನುಮಾನಾಸ್ಪದ ಇದೆ ಅದು ನಮ್ಮೆಲ್ಲ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ತಗೊಳ್ಳುವಂಥದ್ದು, ಅಗತ್ಯ ಬಿದ್ದರೆ ಜುಡಿಷಿಯಲ್ ಕಸ್ಟಡಿ ಕಳಿಸುವಂಥದ್ದು, ಇನ್ನೂ ಅಗತ್ಯ ಬಿದ್ದರೆ ಗಡೀಪಾರು ಮಾಡುವಂಥ ಸಂಪೂರ್ಣ ಪ್ರಕ್ರಿಯೆಗಳನ್ನು ಈಗಾಗಲೇ ಜಾರಿ ಮಾಡಿದ್ದೀವಿ. ಹಾಗಾಗಿ ಹೊಸ ವರ್ಷ 2026 ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಆಗಬೇಕು ಅನ್ನೋ ವಿಷಯದಲ್ಲಿ ಪೊಲೀಸ್ ಇಲಾಖೆಯಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದೀವಿ. ಯಾರು ಈ ಒಂದು ಸಂದರ್ಭದ ಲಾಭ ಉಪಯೋಗಿಸಿಕೊಂಡು ಅಶಾಂತಿ ಅಥವಾ ಯಾವುದೇ ರೀತಿಯ ಅಹಿತಕರ ಘಟನೆ ಅಥವಾ ಕ್ರಿಮಿನಲ್ ಕೇಸಸ್ ಮಾಡುವಂಥ ಉದ್ದೇಶ ಇಟ್ಕೋಬೇಡಿ. ಅಥವಾ ಏನಾದರೂ ಇತ್ತು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವಾಗುತ್ತೆ ಅಂತ ಸ್ಪಷ್ಟ ಕಿಡಿಗೇಡಿಗಳಾಗಿದ್ದಾರೆ ಅಂತ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ